ಇಂಡಿಯಾ ವೆಸ್ಟ್ ಇಂಡೀಸ್ ಎದುರು ವಿನ್ ಆಗಿ ಸೆಮಿಫೈನಲ್ಗೆ ಕ್ವಾಲಿಫೈಯರ್ ಆಗಿದೆ. ಈಗಷ್ಟೇ ಮ್ಯಾಚ್ ಮುಗಿದಿದೆ. ಈಗ ನೋಡಿ 12 ಗಂಟೆ ಆಗಿದೆ. ನೋಡಿ ಮ್ಯಾಚ್ ವಿನ್ ಆಗುವ ಮೂಲಕ ಇಂಡಿಯಾ ಸೆಮಿಫೈನಲ್ಗೆ ಕ್ವಾಲಿಫೈಯರ್ ಆಗಿದೆ. ನೆಕ್ಸ್ಟ್ ನಮಗೆ ಇರೋದು ಇಂಗ್ಲೆಂಡ್ ಎದುರು. ಈ ಮ್ಯಾಚ್ ಬಗ್ಗೆ ನೋಡೋದಾದರೆ ಇಂಡಿಯಾ ಟಾಸ್ ವಿನ್ ಆಗಿ ಫಸ್ಟ್ ಬೌಲಿಂಗ್ ಮಾಡ್ತದೆ. ಫಸ್ಟ್ ಬೌಲಿಂಗ್ ಮಾಡಲಿಕ್ಕೆ ಶುರು ಮಾಡಿದೆ. ಫಸ್ಟ್ ಪಾರ್ಟ್ನರ್ಶಿಪ್ಪು ಸೂಪರಾಗಿ ಬಂತು. ಯಾರಂದರೆ ಒಂದು ನಿಮಿಷ, ಸ್ಕೋರು ವೆಸ್ಟ್ ಇಂಡೀಸ್, ನಂದು ಸ್ವಲ್ಪ ನೆನಪಿಲ್ಲ. ಹೋಪ್ ಮತ್ತು ಚೇಸ್ ಅಂತ ಇಬ್ಬರು ಫಸ್ಟ್ ಪಾರ್ಟ್ನರ್ಶಿಪ್ ಎಷ್ಟು 60 ರನ್ ಏನೋ ಬಂತು. ಪವರ್ ಪ್ಲೇಯಲ್ಲಿ ವಿಕೆಟ್ ಹೋಗಲಿಲ್ಲ. ಒಂದು 8ನೇ ಓವರ್ ಏನೋ ವಿಕೆಟ್ ಹೋಯಿತು, ಫಸ್ಟ್ ವಿಕೆಟ್. ನಂತರ ಕಂಟಿನ್ಯೂಸ್ ಆಗಿ 1-2 ವಿಕೆಟ್ ಹೋಯಿತು ಬುಮ್ರಾ ಓವರಲ್ಲಿ. 10ನೇ ಓವರ್ ನಂತರ ಒಂದು 13ನೇ ಓವರ್ ನಂತರ ಒಂದು 2 ವಿಕೆಟ್ ಹೋಯಿತು. ನಂತರ ಇವರು ಯಾವುದು ಪೋವೆಲ್ ಮತ್ತು ಪೋಲ್ ಮತ್ತು ಹೋಲ್ಡರ್ ಕಂಟಿನ್ಯೂಸ್ ಆಗಿ ರನ್ ಮಾಡಿದರು. ಲಾಸ್ಟ್ 17, 19, 20 ಓವರ್ ಹೈಯೆಸ್ಟ್ ರನ್ ಬಂತು. ಅವರು ಹೊಡೆದದ್ದೇ ಲಾಸ್ಟ್ 5 ಓವರಲ್ಲಿ ಜಾಸ್ತಿ ರನ್ನು. ಆಲ್ಮೋಸ್ಟ್ ಇದು ವರ್ಲ್ಡ್ ಕಪ್ಪಲ್ಲಿ ಚೇಸ್ ಮಾಡ್ತಿದ್ರೆ ಹೈಯೆಸ್ಟ್ ರನ್ ಆಗ್ತಿತ್ತು. 195 ರನ್ ಇತ್ತು ಚೇಸಿಂಗ್ ಸ್ಟಾರ್ಟ್ ಆಗ್ತದೆ. ಫಸ್ಟ್ ಓವರು ಅಷ್ಟು ಸ್ಲೋ ಆಡಿ ಒಂದು 20 ರನ್ನು ಪಾರ್ಟ್ನರ್ಶಿಪ್ ಬರ್ತದೆ. ನಂತರ ಅಭಿಷೇಕ್ ಶರ್ಮಾ ಕ್ಯಾಚ್ ಔಟ್ ಆಗ್ತಾರೆ. ನಂತರ ಇಶಾನ್ ಕಿಶನ್ ಬಂದು 2 6 ಹೊಡಿತಾರೆ, ಅವರು ಕೂಡ ಔಟ್ ಆಗ್ತಾರೆ. ನೆಕ್ಸ್ಟ್ ಸೂರ್ಯಕುಮಾರ್ ಯಾದವ್ ಕೂಡ ಸ್ವಲ್ಪ ಹೊತ್ತು ಒಂದು 30 ರನ್ನು 20 ರನ್ ಏನೋ ಹೊಡೆದು ಅವರು ಕೂಡ ಔಟ್ ಆಗ್ತಾರೆ. ಆದರೆ ಅಲ್ಲಿ ಒಬ್ಬರೇ ನಿಂತು ಆಟ ಆಡಿದ್ದು ಯಾರಂದರೆ ಸಂಜು ಸ್ಯಾಮ್ಸಂಗ್. ಅವರು ಬಂದದ್ದೇ ಲಾಸ್ಟ್ 2 ಮ್ಯಾಚಿಂದ ಅವರು ಹೊರಗಡೆ ಇದ್ದರು. ಈ ಅಭಿಷೇಕ್ ಶರ್ಮಾ ಫಾರ್ಮ್ನಲ್ಲಿ ಇಲ್ಲದ ಕಾರಣ ಅವರನ್ನು ತಂದರು. ಆ ಕಡೆ ರಿಂಕು ಸಿಂಗನ್ನು ಕೂರಿಸಿದರು. ಈಗ ಅವರೇ ಫೈನಲ್ ಆಗಿ ಈ ಸೆಮಿಫೈನಲ್ ವಿನ್ ಆಗಲಿಕ್ಕೆ ಮಸ್ಟ್ ರೀಸನ್ ಯಾರಂದರೆ ಸಂಜು ಸ್ಯಾಮ್ಸಂಗ್ 1 ಮ್ಯಾನ್ ಆರ್ಮಿ ಥರ ಆಟ ಆಡಿದ್ದಾರೆ. ಅವರಿಲ್ಲದ್ರೆ ಇವತ್ತು ಆಲ್ಮೋಸ್ಟ್ ಈ ಮ್ಯಾಚ್ ಸೋತಿದ್ವಿ ನಾವು. ನಂತರ ಪಾಂಡ್ಯ ಪಾರ್ಟ್ನರ್ಶಿಪ್ ಸೂಪರಾಗಿ ಬಂತು. ಸಂಜು ಸ್ಯಾಮ್ಸಂಗ್ ಮಾತ್ರ ಎಷ್ಟು 50 ಬಾಲ್ಗೆ 97 ರನ್ನು ಒಬ್ಬರೇ ಚೇಸ್ ಮಾಡುವಾಗ ಸೂಪರ್ ಬ್ಯಾಟಿಂಗ್ ಆಡಿದ್ದಾರೆ. ಅವರಿಗೆ ಚಿಕ್ಕ ಚಾನ್ಸೇ ಕಡಿಮೆ ವರ್ಲ್ಡ್ ಕಪ್ಪಲ್ಲಿ, ಅದು ಕೂಡ ಸೂಪರಾಗಿ ಅವರು ಬ್ಯಾಟಿಂಗ್ ಮಾಡಿದ್ದಾರೆ. ಇವತ್ತು ಸೆಮಿಫೈನಲ್ಗೆ ಇಂಡಿಯಾ ಹೋಗಿದೆ ಅಂತ ಫಸ್ಟ್ ರೀಸನ್ ಯಾರಂದರೆ ಸಂಜು ಸ್ಯಾಮ್ಸಂಗ್. ಅವರೇನಾದರೂ ಬೇಗ ಒಂದು 30 ರನ್ 40 ರನ್ ಒಳಗಡೆ ಔಟ್ ಆಗ್ತಿದ್ರೆ ಚೇಸಿಂಗ್ ಸ್ವಲ್ಪ ಕಷ್ಟ ಇತ್ತು. ಹಾಗೆಯೇ ಇನ್ನು ಸೆಮಿಫೈನಲ್ ಇಂಗ್ಲೆಂಡ್ ವಿರುದ್ಧ